ಹನಿ ಟ್ರ್ಯಾಪ್ ಯತ್ನ ಪ್ರಕರಣದಲ್ಲಿ ಶಾಸಕ ಮುನಿರತ್ನ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ ಎಂದು ಹೇಳಿದಂತ ಸಿಐಡಿ ಬಿಬಿಎಂಪಿಯ ಮಾಜಿ ಕಾರ್ಪೊರೇಟರ್ ಪತಿಯ ಹನಿ ಟ್ರ್ಯಾಪ್ ಯತ್ನ ಪ್ರಕರಣದಲ್ಲಿ ಶಾಸಕ ಮುನಿರತ್ನ ಅವರಿಗೆ ಸಿಐಡಿ ಎಸ್ಐಟಿಯಿಂದ ಇದೀಗ ಬಿಗ್ ರಿಲೀಫ್ ಸಿಕ್ಕೊಂಡ್ಬಿಟ್ಟಿದೆ. ಆದರೆ ಅತ್ಯಾಚಾರ ಮತ್ತು ಜಾತಿ ನಿಂದನೆ ಪ್ರಕರಣದಲ್ಲಿ ದೋಷಾರೋಪ ಪಟ್ಟಿ ಇನ್ನೂ ಕೂಡ ಒಂದಿಷ್ಟು ಸಲ್ಲಿಸಲಾಗಿದೆ. ನೋಡಿ, ಈ ಮೂಲಕ ಶಾಸಕ ಮುನಿರತ್ನ ಅವರಿಗೆ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಬಿಗ್ ರಿಲೀಫ್ ಸಿಕ್ಕಿಬಿಟ್ಟಿದೆ. ಪಾಲಿಕೆಯ ಮಾಜಿ ಕಾರ್ಪೊರೇಟರ್ ಮಂಜುಳಾ ಅವರ ಪತಿ ಲಗ್ಗೆರೆ ನಾರಾಯಣಸ್ವಾಮಿ ಅಂತ ಅವರನ್ನು ಹನಿ ಟ್ರ್ಯಾಪ್ ಮಾಡಲು ಯತ್ನಿಸಿದ್ರು. ತಮ್ಮ ಬೆಂಬಲಿಗರು ಮೂಲಕ ನನ್ನನ್ನು ಹನಿ ಟ್ರ್ಯಾಪ್ ಮಾಡಲು ಯತ್ನ ಮಾಡಿದ್ರು ಅಂತ ಒಂದಿಷ್ಟು ಆರೋಪ ಮಾಡ್ತಾರೆ. ಈ 5 ಪ್ರಕರಣಗಳನ್ನು ಸಿಐಡಿ ಎಸ್ಐಟಿ ತನಿಖೆ ನಡೆಸುತ್ತೆ. ಈ ಪೈಕಿ ಮಹಿಳೆ ಮೇಲೆ ಅತ್ಯಾಚಾರ ಜಾತಿ ನಿಂದನೆ ಪ್ರಕರಣದಲ್ಲಿ ಮುನಿರತ್ನ ವಿರುದ್ಧ ಸಾಕ್ಷ್ಯಾಧಾರ ಸಿಕ್ಕಿದ್ದು ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಲಾಗಿದೆ. ಸದನದಲ್ಲಿ ನನ್ನ ಮೇಲೂ ಕೂಡ ಹನಿ ಟ್ರ್ಯಾಪ್ ಆಗಿತ್ತು ಅಂತ ಮುನಿರತ್ನ ಒಂದಿಷ್ಟು ಆರೋಪವನ್ನ ಮಾಡ್ತಾ ಇದ್ರೆ, ನನ್ನ ಮೇಲಾಗಿರುವಂತ ಅತ್ಯಾಚಾರನ ಸಿಬಿಐ ಕೊಡೋದಕ್ಕೆ ಇವತ್ತು ಅಧಿಕಾರ ಇದೆ, ಸರ್ಕಾರ ಸಿಬಿಐ ಕೊಡೋದಕ್ಕೆ. ಯಾರು ಮಾಡಿದ್ರು ಸರಿ, ಆಯ್ತು, ನಾನು ತಪ್ಪು ಮಾಡಿದಿನ ಗಲ್ಗಾಕ್ರಿ. ಈ ತರ ನನ್ನ ಜೀವನ ಹಾಳು ಮಾಡೋದಕ್ಕೆ ರೇಪ್ ಕೇಸ್ ಹಾಕ್ತಾರ ಇವರು. ಈಗ ಬಜೆಟ್ ಸಬ್ಜೆಕ್ಟ್ ಬಂದು ರಾಮನಗರ ಡಿಸ್ಟ್ರಿಕ್ಟ್ ಅಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಆಯ್ತು, ಅವಳು ಇರೋದ್ರಲ್ಲಿ 50. ಆಯ್ತು, ನೀವು ಮತ್ತೆ ಮಾತಾಡಿ. ಬಜೆಟ್ ಈಗ ಮುನಿರತ್ನಂ ಅವರು ಸೆಷನ್ ಅಲ್ಲಿ ಒಂದು ಟಾಪಿಕ್ ನ ತೆಗೆದ್ರು. ಎಲ್ಲೋ 50 ಕಿಲೋಮೀಟರ್ ದೂರದಲ್ಲಿರುವಂತಹ ಮಹಿಳೆ, ಯಶವಂತಪುರದಲ್ಲಿರುವಂತಳು ಜೆ ಪಿ ಪಾರ್ಕ್ ವಾರ್ಡ್ ಸೇರಿರುವಂತಹ ಮಹಿಳೆ ಹೋಗಿ ರಾಮನಗರದಲ್ಲಿ ಏನು ಕಂಪ್ಲೇಂಟ್ ಕೊಡ್ತಾರೆ ಅಂತ. ಹಲೋ ನಮಸ್ಕಾರ, ಸ್ಪೀಡ್ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ಹನಿ ಟ್ರ್ಯಾಪ್ ಯತ್ನ ಪ್ರಕರಣದಲ್ಲಿ ಶಾಸಕ ಮುನಿರತ್ನ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ ಎಂದು ಹೇಳಿದಂತ ಸಿಐಡಿ ಶಾಸಕರ ಮೇಲಿನ ಉಳಿದ 2 ಪ್ರಕರಣಗಳು ತನಿಖೆಯ ಅಂತಿಮ ಹಂತದಲ್ಲಿದ್ದಾವೆ. ಬಿಬಿಎಂಪಿಯ ಮಾಜಿ ಕಾರ್ಪೊರೇಟರ್ ಪತಿಯ ಹನಿ ಟ್ರ್ಯಾಪ್ ಯತ್ನ ಪ್ರಕರಣದಲ್ಲಿ ಶಾಸಕ ಮುನಿರತ್ನ ಅವರಿಗೆ ಸಿಐಡಿ ಎಸ್ಐಟಿಯಿಂದ ಇದೀಗ ಬಿಗ್ ರಿಲೀಫ್ ಸಿಕ್ಕೊಂಡ್ಬಿಟ್ಟಿದೆ. ನೋಡಿ, ಮುನಿರತ್ನ ವಿರುದ್ಧ ಯಾವುದೇ ರೀತಿಯಾದಂಥ ಸಾಕ್ಷ್ಯಾಧಾರಗಳು ಸಿಗದ ಕಾರಣ ನ್ಯಾಯಾಲಯಕ್ಕೆ ಬಿ ರಿಪೋರ್ಟನ್ನು ಸಲ್ಲಿಸಲಾಗಿದೆ. ಆದರೆ ಅತ್ಯಾಚಾರ ಮತ್ತು ಜಾತಿ ನಿಂದನೆ ಪ್ರಕರಣದಲ್ಲಿ ದೋಷಾರೋಪ ಪಟ್ಟಿ ಇನ್ನೂ ಕೂಡ ಒಂದಿಷ್ಟು ಸಲ್ಲಿಸಲಾಗಿದೆ. ಬಿಬಿಎಂಪಿಯ ಮಾಜಿ ಕಾರ್ಪೊರೇಟರ್ ಪತಿಯನ್ನು ಹನಿ ಟ್ರ್ಯಾಪ್ ಮಾಡುತ್ತಲೇ ಒಂದಿಷ್ಟು ಯತ್ನಿಸಿದ್ರು. ಅವರನ್ನು ಹನಿ ಟ್ರ್ಯಾಪ್ ಮಾಡಲೇಬೇಕು ಅಂತ ಒಂದಿಷ್ಟು ಯತ್ನ ಮಾಡಿದ್ರು. ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದಲ್ಲಿ ಶಾಸಕ ಮುನಿರತ್ನ ವಿರುದ್ಧ ಯಾವುದೇ ರೀತಿಯಾದಂಥ ಒಂದಿಷ್ಟು ಸಾಕ್ಷ್ಯಗಳನ್ನು ಇಲ್ಲಿ ಸಿಗಲಿಲ್ಲ ಅಂತ ಸಿಐಡಿ ವಿಶೇಷ ತನಿಖಾ ತಂಡ ಹಾಗೆ ಎಸ್ಐಟಿ ಒಂದಿಷ್ಟು ಬರೆದುಕೊಂಡ್ಬಿಟ್ಟಿದೆ. ನೋಡಿ, ಈ ಮೂಲಕ ಶಾಸಕ ಮುನಿರತ್ನ ಅವರಿಗೆ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಬಿಗ್ ರಿಲೀಫ್ ಸಿಕ್ಕಿಬಿಟ್ಟಿದೆ. ಯಾವುದೇ ರೀತಿಯಾದಂಥ ಒಂದಿಷ್ಟು ಸಮಸ್ಯೆಗಳಿಲ್ಲ, ಇದರಲ್ಲಿ ಯಾವುದೇ ರೀತಿಯಾದಂಥ ಒಂದಿಷ್ಟು ಸಾಕ್ಷಿಗಳಿಲ್ಲ ಅಂತ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಒಂದಿಷ್ಟು ಬಿಗ್ ರಿಲೀಫ್ ಸಿಕ್ಕಿದೆ. ಪಾಲಿಕೆಯ ಮಾಜಿ ಕಾರ್ಪೊರೇಟರ್ ಮಂಜುಳಾ ಅವರ ಪತಿ ಲಗ್ಗೆರೆ ನಾರಾಯಣಸ್ವಾಮಿ ಅಂತ ಅವರನ್ನು ಹನಿ ಟ್ರ್ಯಾಪ್ ಮಾಡಲು ಯತ್ನಿಸಿದ್ರು. ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಪ್ರಕರಣ ಕೂಡ ದಾಖಲಾಗುತ್ತೆ. ಸಂಪೂರ್ಣವಾಗಿ ಪ್ರಕರಣ ದಾಖಲೆ ಆದ ನಂತರ ತನಿಖೆ ಪೂರ್ಣಗೊಳಿಸಿದಂಥ ಎಸ್ಐಟಿ ಶಾಸಕ ಮುನಿರತ್ನ ಹಾಗೂ ಪ್ರಕರಣದ ಇತರೆ ಆರೋಪಿಗಳ ವಿರುದ್ಧ ಯಾವುದೇ ಸಾಕ್ಷ್ಯಾಧಾರಗಳು ಸಿಗಲ್ಲ. ಅಲ್ಲದೆ ಪ್ರಕರಣದ ಸಂಬಂಧ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಒಂದಿಷ್ಟು ಬಿ ರಿಪೋರ್ಟನ್ನು ಸಲ್ಲಿಸ್ತಾರೆ. ಆ ಮೂಲಗಳು ಒಂದಿಷ್ಟು ತಿಳಿಸ್ತಾ ಇರುವಂಥದ್ದು. ನೋಡಿ, ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕರಾಗಿರುವಂಥ ಮುನಿರತ್ನ ವಿರುದ್ಧ ಲೈಂಗಿಕ ಹಗರಣದ ಆರೋಪದ ಅಡಿಯಲ್ಲಿ ಕಳೆದ ವರ್ಷ ಪ್ರತ್ಯೇಕ ಪ್ರಕರಣಗಳು ಒಂದಿಷ್ಟು ದಾಖಲಾಗುತ್ತವೆ. ಇದರ ಬೆನ್ನಲ್ಲೇ 2024 ಡಿಸೆಂಬರ್ನಲ್ಲಿ ನಂದಿನಿ ಲೇಔಟ್ ಠಾಣೆಗೂ ಕೂಡ ಒಂದಿಷ್ಟು ದೂರು ಕೊಟ್ಟಿದ್ದಂಥ ಲಗ್ಗೆರೆ ನಾರಾಯಣಸ್ವಾಮಿ ಶಾಸಕ ಮುನಿರತ್ನ ಅವರು ತಮ್ಮ ಬೆಂಬಲಿಗರು ಮೂಲಕ ನನ್ನನ್ನು ಹನಿ ಟ್ರ್ಯಾಪ್ ಮಾಡಲು ಯತ್ನ ಮಾಡಿದ್ರು ಅಂತ ಒಂದಿಷ್ಟು ಆರೋಪ ಮಾಡ್ತಾರೆ. ನೋಡಿ, ಈ ಸಂಬಂಧ ಮುನಿರತ್ನ ಮತ್ತು ಅವರ ಬೆಂಬಲಿಗರ ವಿರುದ್ಧ FIR ದಾಖಲಾಗುತ್ತೆ. ಬಳಿಕ ಪ್ರಕರಣವನ್ನು ಕೂಡ SIT ತನಿಖೆ ನೀಡಲಾಗುತ್ತೆ. 3 ಕೇಸ್ಗಳಲ್ಲಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಆಗುತ್ತೆ. ಶಾಸಕ ಮುನಿರತ್ನ ವಿರುದ್ಧ ಕಳೆದ ವರ್ಷ ಅತ್ಯಾಚಾರ, ಜಾತಿ ನಿಂದನೆ ಹಾಗೂ ಸುಲಿಗೆ ಜೀವ ಬೆದರಿಕೆ ಸೇರಿದಂತೆ ನಾನಾ ಆರೋಪಗಳ ಅಡಿಯಲ್ಲಿ 5 ಪ್ರತ್ಯೇಕ ಪ್ರಕರಣಗಳು ಇದರಲ್ಲಿ ದಾಖಲಾಗುತ್ತೆ. ಈ 5 ಪ್ರಕರಣಗಳನ್ನು ಸಿಐಡಿ ಎಸ್ಐಟಿ ತನಿಖೆ ನಡೆಸುತ್ತೆ. ಈ ಪೈಕಿ ಮಹಿಳೆ ಮೇಲೆ ಅತ್ಯಾಚಾರ, ಜಾತಿ ನಿಂದನೆ ಪ್ರಕರಣದಲ್ಲಿ ಮುನಿರತ್ನ ವಿರುದ್ಧ ಸಾಕ್ಷ್ಯಾಧಾರ ಸಿಕ್ಕಿದ್ದು ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಲಾಗಿದೆ. ಹನಿ ಟ್ರ್ಯಾಪ್ ಯತ್ನ ಪ್ರಕರಣದಲ್ಲಿ ಬಿ ರಿಪೋರ್ಟ್ ಸಲ್ಲಿಕೆ ಆಗಿದೆ. ಉಳಿದ 2 ಪ್ರಕರಣಗಳು ಒಂದಿಷ್ಟು ತನಿಖೆಯ ಅಂತಿಮ ಹಂತದಲ್ಲಿವೆ ಅಂತ ಮೂಲಗಳು ಒಂದಿಷ್ಟು ಹೇಳಿಕೆಯನ್ನು ನೀಡ್ತಾ ಇರುವಂಥದ್ದು. ಈ ಪ್ರಕರಣದಲ್ಲಿ ನೋಡಿ, ಹೈಕೋರ್ಟ್ನಿಂದ ಜಾಮೀನು ಪಡೆದು ಜೈಲಿನಿಂದ ಹೊರಗಿದ್ದ ಶಾಸಕ ಮುನಿರತ್ನ ಅವರಿಗೆ ಇನ್ನೂ ಆತಂಕ ದೂರವಾಗಿದೆ.
ಇನ್ನೆರಡು ಪ್ರಕರಣಗಳಲ್ಲಿ ತನಿಖಾ ವರದಿ ಏನಿದೆ ಎಂಬುದು ಕೂಡ ಒಂದಿಷ್ಟು ನಾವು ಕಾದು ನೋಡಬೇಕು. ಆದರೆ ಸಾಕಷ್ಟು ಸದ್ದನ್ನು ಮಾಡ್ತಾ ಇರುವಂಥ ಸುದ್ದಿ ಏನಪ್ಪಾ ಅಂತಂದರೆ, ಮುನಿರತ್ನ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ರಾಜಕೀಯವಾಗಿ ಬೆಳೆಯೋಕ್ಕೋಸ್ಕರ, ರಾಜಕೀಯದಿಂದ ಅವರನ್ನು ಮುಗಿಸೋಕ್ಕೋಸ್ಕರ ಈ ರೀತಿಯಾಗಿ ಅವರ ಬೆಂಬಲಿಗರಿಂದ ಒಂದಿಷ್ಟು ಹನಿ ಟ್ರಾಪನ್ನು ಮಾಡಿಸ್ತಾರೆ ಅನ್ನುವಂಥ ಆರೋಪಗಳನ್ನು ಸಹಜವಾಗಿ ಕೇಳಿಪಡ್ತಾ ಇತ್ತು. ಅದರಲ್ಲೂ ಪ್ರಮುಖವಾಗಿ ಯಾರಾದರೂ ಕೂಡ ಒಬ್ಬ ಲೇಡಿನ ಬಿಟ್ಬಿಟ್ಟು ಈ ರೀತಿಯಾಗಿ ಅವರು ಹನಿ ಟ್ರಾಪನ್ನು ಮಾಡಿಸ್ತಾ ಇದ್ದಾರೆ, ಭಾಳಷ್ಟು ಜನ ಆರೋಪಗಳನ್ನು ಮಾಡ್ತಾ ಇದ್ರು. ಪ್ರಮುಖವಾಗಿ ರಾಜಕಾರಣದಲ್ಲಿ ಯಾವ ರೀತಿ ಆಗಿಬಿಟ್ಟಿತ್ತು ಅಂತಂದರೆ, ಹನಿ ಟ್ರಾಪ್ ಅನ್ನೋದು ಒಂದಿಷ್ಟು ಬಿಸ್ನೆಸ್ ಆಗಿಬಿಟ್ಟಿತ್ತು. ಸದನದಲ್ಲೇ ಒಂದಿಷ್ಟು ಸದ್ದನ್ನು ಮಾಡಿತ್ತು. ಸದನದಲ್ಲಿ ನನ್ನ ಮೇಲೂ ಕೂಡ ಹನಿ ಟ್ರಾಪ್ ಆಗಿತ್ತು ಅಂತ ಮುನಿರತ್ನ ಒಂದಿಷ್ಟು ಆರೋಪವನ್ನು ಮಾಡ್ತಾ ಇದ್ರೆ, ಮುನಿರತ್ನ ಮೇಲೆಯೂ ಕೂಡ ಒಂದಿಷ್ಟು ಮಾಜಿ ಕಾರ್ಪೊರೇಟರ್ ಮಂಜುಳಾ ಅವರ ಪತಿ ಲಗ್ಗೆರೆ ನಾರಾಯಣಸ್ವಾಮಿಯವರು ಕೂಡ ಒಂದಿಷ್ಟು ಆರೋಪವನ್ನು ಮಾಡ್ತಾ ಇದ್ರು. ಮುನಿರತ್ನ ಅವರು ನನ್ನ ಮೇಲೆ ಒಂದಿಷ್ಟು ಅವರ ಬೆಂಬಲಿಗರನ್ನು ಬಿಟ್ಟು ಈ ರೀತಿ ಹನಿ ಟ್ರಾಪನ್ನು ಮಾಡೋದಕ್ಕೆ ಅಂತ ಒಂದಿಷ್ಟು ಪ್ರಕರಣ ದಾಖಲು ಮಾಡಿಬಿಡ್ತಾರೆ. ಪ್ರಕರಣ ದಾಖಲಾಗ್ತಿದ್ದ ಹಾಗೆ ಒಂದಿಷ್ಟು ಸಾಕ್ಷ್ಯಾಧಾರಗಳು ಸಿಗೋದಿಲ್ಲ, ನೋಡಿ ಈ ರೀತಿ ಆಗಿದೆ ಅನ್ನೋದು ಕೂಡ ಒಂದಿಷ್ಟು ನ್ಯಾಯಾಲಯ ಬಿಡುತ್ತೆ. ಸೊ ಜಾಮೀನು ಮೇಲೆ ಇದೀಗ ಹೊರಗಡೆ ಇದ್ದಾರೆ. ಈಗಾಗಲೇ ರಾಜಕಾರಣದಲ್ಲಿ ಹನಿ ಟ್ರಾಪ್ ಅನ್ನೋದು ಯಾವ ರೀತಿ ಆಗಿಬಿಟ್ಟಿದೆ ಅಂತಂದರೆ, ನಾವು ನೋಡೋಕ್ಕೆ ಆಗ್ತಾ ಇಲ್ಲ ರೀ, ಆ ರೀತಿ ಪರಿಸ್ಥಿತಿ ಆಗಿಬಿಟ್ಟಿದೆ. ರಾಜಕೀಯದಿಂದ ಒಂದಿಷ್ಟು ಬೆಳಿಬೇಕು ಅನ್ನೋ ಕಾರಣದಿಂದಾಗಿ, ರಾಜಕೀಯದಿಂದ ಅವರನ್ನು ತುಳಿಬೇಕು ಅನ್ನುವಂಥ ಕಾರಣದಿಂದಾಗಿ, ಅಂತಂದರೆ ಜನಗಳ ಮುಂದೆ, ಅವರ ಕ್ಷೇತ್ರದ ಜನರುಗಳ ಮುಂದೆ, ಅವರ ಮತದಾರರ ಮುಂದೆ ಅವರನ್ನು ಅಸಹ್ಯ ಪಡಿಸೋದು, ಅವರನ್ನು ಯಾವ ರೀತಿಯಾಗಿ ಅಂತಂದರೆ ಹೇಳೋಕ್ಕಾಗೋದಿಲ್ಲ, ಆ ರೀತಿ ಪರಿಸ್ಥಿತಿ, ಅವರನ್ನು ಮುಖ ಎತ್ಕೊಂಡು ಓಡಾಡಬಾರ್ದು ಅನ್ನುವ ರೀತಿಯಲ್ಲಿ ಈ ರೀತಿ ಲೆಕ್ಕಾಚಾರಗಳು ಸಹಜವಾಗಿ ರಾಜಕಾರಣದಲ್ಲಿ ಸಹಜವಾಗಿ ನಡೀತಾ ಇದೆ. ಸೊ ಒಟ್ಟಾರೆಯಾಗಿ ಇದೀಗ ಹನಿ ಟ್ರಾಪ್ ಯತ್ನ ಪ್ರಕರಣದಲ್ಲಿ ಶಾಸಕ ಮುನಿರತ್ನ ಅವರಿಗೆ ಇದೀಗ ಬಿಗ್ ರಿಲೀಫ್ ಸಿಕ್ಕಿರುವಂಥದ್ದು. ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ ಎಂದು ಒಂದಿಷ್ಟು CID ಹೇಳಿದೆ. ಇನ್ನು ಶಾಸಕರ ಮೇಲಿನ ಉಳಿದ 2 ಪ್ರಕರಣಗಳು ಒಂದಿಷ್ಟು ತನಿಖೆ ಅಂತಿಮ ಹಂತದಲ್ಲಿರುವಂಥದ್ದು. ಹಾಗಾದರೆ ಏನಾಗುತ್ತೆ ಅಂತ ನಾವಿಲ್ಲಿ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.